ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಒಂದು ಕಡೆ ಗರಿಗೆದರಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಕಾನೂನು ಹೋರಾಟದಲ್ಲಿ ಹಲವು ಬಗೆಯ ಸವಾಲುಗಳು ಎದುರಾಗಿರೋದು. ಇವತ್ತು ಮತ್ತೊಂದು ಅಗ್ನಿ ಪರೀಕ್ಷೆ ವಿಶೇಷ ಕೋರ್ಟ್ನ ತೀರ್ಪಿನ ಆಧಾರದಲ್ಲಿ. ಹಾಗಾದ್ರೆ ಏನಾಗತ್ತೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಯಾಕೆ ಸಿದ್ದರಾಮಯ್ಯನವ್ರಿಗೆ ಈ ಟೈಮಲ್ಲಿ ತೀರ್ಪು ಬಂದಿರೋದು ಸಂಕಷ್ಟ? ಈಗ ಮೇಲೆ ಮತ್ತೆ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರಲ್ಲ, ವಿಭಾಗೀಯ ಪೀಠಕ್ಕೆ ಹೋಗೋದಾ, ಸುಪ್ರೀಂ ಕೋರ್ಟ್ಗೆ ಹೋಗೋದಾ, ಎಲ್ಲ ಚರ್ಚೆ ನಡೀತಿದೆ. ಕಾನೂನು ಸಲಹೆಯನ್ನು ಪಡ್ಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಈ ಟೈಮ್ ದಸರಾ ರಜೆ ಬರ್ತಿರೋ ಟೈಮಲ್ಲಿ ಯಾವ ಬಗೆಯ ಸಂಕಷ್ಟ ಎದುರಾಗಲಿದೆ ಮುಖ್ಯಮಂತ್ರಿಗಳಿಗೆ ಅದನ್ನು ನೋಡೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮುಖ್ಯಮಂತ್ರಿಗಳ ಮುಂದಿನ ಕಾನೂನು ಹೋರಾಟದ ದಾರಿ ಹೇಗಿರುತ್ತೆ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ವಿಭಾಗೀಯ ಪೀಠವೋ, ಹೈಕೋರ್ಟ್ನಲ್ಲಿ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸೋದೋ, ಇಲ್ಲ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಅನ್ನೋದ್ರ ಬಗ್ಗೆ ಇನ್ನೂ ಸಲಹೆಯನ್ನು ಪಡ್ಕೊಳ್ತಿದ್ದಾರೆ. ಇದರ ನಡುವೆ ವಿಶೇಷ ಕೋರ್ಟಲ್ಲಿ ಈಗಾಗಲೇ ವಿಚಾರಣೆ, ವಾದ ಪ್ರತಿವಾದ ಮುಗಿದಿರೋದ್ರಿಂದಾಗಿ ಯಾವುದೇ ಬಗೆಯ ತನಿಖೆಗೆ ಆದೇಶ ಆದರೂ ಕಷ್ಟವೇ. ಲೋಕಾಯುಕ್ತಕ್ಕೆ ಹೋದರೆ ಅಲ್ಲಿ FIR ಇವತ್ತೇ ಆಗಬಹುದು. ಇವತ್ತೇ ಕೋರ್ಟ್ನ ಆದೇಶದ ಬಳಿಕ FIR ದಾಖಲಾಗಬಹುದು. ಇಲ್ಲ ನ್ಯಾಯಮೂರ್ತಿಗಳಿಂದ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಏನಾದರೂ ಅವಕಾಶ ಮಾಡಿಕೊಟ್ರೆ ಅದು ಕೂಡ ಸಂಕಷ್ಟವೇ. ಸೊ ಯಾವ ದಾರಿಯಲ್ಲಿ ಹೋದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಇವತ್ತೇ ಸಂಕಷ್ಟ ಎದುರಾಗಬಹುದು. ವಿಭಾಗೀಯ ಪೀಠಕ್ಕೆ ಹೋಗಿ ಇದಕ್ಕೆಲ್ಲ ತಡೆ ಕೊಡಬೇಕು, ಆದೇಶಕ್ಕೆ ತಡೆ ಕೊಡಬೇಕು ಅಂತ ಅರ್ಜಿ ಹಾಕ್ಕೊಂಡು ವಿಚಾರಣೆಯಾಗಿ ಕೋರ್ಟ್ನ ಆದೇಶ ಬರುವಷ್ಟೊತ್ತಿಗೇನೆ ಇಲ್ಲೊಂದಿಷ್ಟು ಬೆಳವಣಿಗೆಗಳಾಗಿರ್ತವೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಈಗ ಸಂಕಷ್ಟದ ಪರಿಸ್ಥಿತಿ. ಕೋರ್ಟ್ಗೆ ಇನ್ನು ತುಂಬ ದಿನ ತಡ ಮಾಡ್ತಾ ಹೋದರೆ ರಜಾ ಬಂದುಬಿಡುತ್ತೆ. ಇಲ್ಲಿ ದಸರಾ ರಜಾ ಇರೋದ್ರಿಂದ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆದಷ್ಟು ಬೇಗ ಹಾಕ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಸಮಸ್ಯೆ ಎದುರಾಗಬಹುದು. ಹಾಕ್ಕೊಳ್ಳೋದು ಅರ್ಜಿ ಹಾಕಿಬಿಟ್ರೆ ಆಗಿಲ್ಲ. ಸರಿ, ನಮಗೆ ಎಲ್ಲೆಲ್ಲಿ ಲೋಪ ಕಾಣಿಸ್ತಾ ಇದೆ ಅನ್ನೋದನ್ನು ಹುಡುಕಬೇಕಲ್ಲ. ಹೈಕೋರ್ಟ್ ನಾಗಪ್ರಸನ್ನ ಪೀಠ ಬಹಳ ಕ್ಲಿಯರ್ ಆಗಿ ವಿಸ್ತೃತವಾಗಿ ಈ ಕಾರಣಕ್ಕೆ ಪ್ರಾಸಿಕ್ಯೂಷನ್ ಕೊಟ್ಟಿರೋ ತಪ್ಪಿಲ್ಲ, ಬಹಳ ನಿಯಮಬದ್ಧವಾಗಿಯೇ ಕೊಟ್ಟಿದ್ದಾರೆ ದೂರನ್ನು. ಅದನ್ನು ವಿವೇಚನೆ ಬಳಸಿ ಅನುಮತಿ ಕೊಟ್ಟಿದ್ದಾರೆ. 17A ಅಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, 218ಗೇನು ಕೊಟ್ಟಿಲ್ಲ ಅನ್ನೋದು ಕ್ಲಿಯರ್ ಆಗಿದೆ ಅಲ್ವಾ. ಹಾಗಾಗಿ ಇಲ್ಲಿ ತನಿಖೆಗಷ್ಟೇ ಅವಕಾಶ. ತನಿಖೆ ನಡೆದ್ರೆ ಸತ್ಯ ಹೊರಬರುತ್ತೆ, ಇನ್ನಷ್ಟು ಸಿದ್ದರಾಮಯ್ಯನವ್ರ ಇಮೇಜ್ ಶೈನ್ ಆಗುತ್ತೆ, ತಪ್ಪಿಲ್ಲ ಅಂದರೆ ಅನ್ನೋದನ್ನು ಕೋರ್ಟ್ ಹೈಲೈಟ್ ಮಾಡಿರೋದ್ರಿಂದ ಅದರ ವಿರುದ್ಧ ವಿಭಾಗೀಯ ಪೀಠದಲ್ಲಿ ಯಾವ ಅಂಶವನ್ನು ಎತ್ತಿ ಹಿಡಿಯೋದು ಅನ್ನೋದೊಂದು ಬೇಕಲ್ಲ. ಸೊ ಅದು ನಿರ್ಧರಿಸೋದ್ರ ಒಳಗಡೆ ಇಲ್ಲೊಂದಿಷ್ಟು ಪ್ರಕ್ರಿಯೆಗಳಾಗಿರುತ್ತೆ. ಇವತ್ತೇ FIR ದಾಖಲಾಗಬಹುದು. ಕೇಸ್ ಲೋಕಾಯುಕ್ತಕ್ಕೆ ಹೋದರೂ ಕೂಡ ಮತ್ತೆ ಹೈಕೋರ್ಟ್ಗೆ ಅರ್ಜಿ ಹಾಕಿ ಇದನ್ನು CBIಗೆ ಒಪ್ಪಿಸೋದಕ್ಕೆ ಹೋರಾಟ ಮುಂದುವರಿಯುತ್ತೆ. ಯಾಕಂದರೆ ಕೆಳ ನ್ಯಾಯಾಲಯಗಳು CBIಗೆ ಆದೇಶ ಕೊಡೋಕ್ಕಾಗಲ್ಲ. ಹಾಗಾಗಿ ಲೋಕಾಯುಕ್ತಕ್ಕೆ ಕೊಟ್ಟ ತಕ್ಷಣ ಈ ಕಡೆ ಇನ್ನೊಂದು ಪ್ರಾಸೆಸ್ಸನ್ನು ಅರ್ಜಿದಾರರು ಅಂದರೆ ದೂರುದಾರರು ಶುರು ಮಾಡ್ತಾರೆ. ಒಬ್ಬರು ದೂರುದಾರರು ಈ ರೀತಿ ರಿಕ್ವೆಸ್ಟ್ ಮಾಡಿ ಇನ್ನಿಬ್ಬರು ಸಾಕ್ಷಿಯಾಗಿ ಪರಿಗಣಿಸಿ ಇಂಥದ್ದೆಲ್ಲ ಲೆಕ್ಕಾಚಾರಗಳಾಗ್ತಾ ಇದೆ. ಕಾದು ನೋಡಬೇಕು. ಆದರೆ ಇದರ ನಡುವೆ ಸಿದ್ದರಾಮಯ್ಯನವ್ರಿಗೆ ಈ ತೀರ್ಪು ಬಂದಿರುವಂತಹ ಸಮಯ, ರಜಾ ದಿನ ಬೇರೆ ಹತ್ತಿರ ಇರೋದು, ಇವೆಲ್ಲವೂ ಉಸಿರುಗಟ್ಟಿಸ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇರ್ಬೋದು, ರಾಜೀನಾಮೆ ಪ್ರಶ್ನೆಯೇ ಇಲ್ಲ, ಅಶೋಕ್ ಅವ್ರ ಮೇಲೆ ಕೇಸ್ ಇಲ್ವಾ, ವಿಜಯೇಂದ್ರ ಮೇಲೆ ಕೇಸ್ ಇಲ್ವಾ, ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ, ಎಲ್ಲ ಜಾಮೀನು ಮೇಲೆ ಇದ್ದಾರೆ, ಇನ್ನು ನಾನು ಯಾಕೆ ರಾಜೀನಾಮೆ ಕೊಡಲಿ, ಅವ್ರ ನೈತಿಕತೆಯೇ ಇಲ್ಲ ರಾಜೀನಾಮೆ ಕೇಳೋದಕ್ಕೆ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಟ್ಟಿದ್ದಾರೆ. ನಾನು ಕಾನೂನು ಹೋರಾಟ ಮಾಡ್ತೀನಿ, ರಾಜೀನಾಮೆ ಅಂತೂ ಜಪ್ಪಯ್ಯ ಅಂದರೂ ಕೊಡಲ್ಲ ಅಂತ. ಆದರೆ ಅದೊಂದು ಭಯ ಇದೆ. ಆ ಭಯ ಈಗ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ತಂದಿಡತ್ತಾ? ಏನು? ಪಕ್ಕದ ರಾಜ್ಯದಲ್ಲಿ ಎಲೆಕ್ಷನ್ ಇದೆ, ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ. ಮತ್ತು ಮಹಾರಾಷ್ಟ್ರದ ಚುನಾವಣೆ BJPಗಿರಲಿ ಕಾಂಗ್ರೆಸ್ಗಿರಲಿ ಅತ್ಯಂತ ನಿರ್ಣಾಯಕ. ಲೋಕಸಭಾ ಚುನಾವಣೆಯ ಬಳಿಕ ನಡೀತಿರೋ ಎಲೆಕ್ಷನ್ಗಳಲ್ವಾ ಈ ರಾಜ್ಯಗಳಲ್ಲೆಲ್ಲ. ಜಮ್ಮು ಕಾಶ್ಮೀರ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ ಈ ವರ್ಷದ ಒಳಗಡೆನೇ ನಡೆಯುವಂಥ ಚುನಾವಣೆಗಳು ಯಾಕೆ ನಿರ್ಣಾಯಕ ಅಂದರೆ ಈ 24ರ ಎಲೆಕ್ಷನ್ ಅನಿರೀಕ್ಷಿತ ಫಲಿತಾಂಶ ಬಂತು. ಕಾಂಗ್ರೆಸ್ಗೊಂಥರ ಬಲ ಸಿಕ್ತು, BJP ಅಂದುಕೊಂಡಂಗೆ ಆಗದೆ ಬಲವನ್ನು ಕಳ್ಕೊಳ್ತು. ಸೊ ಇಬ್ಬರಿಗೂ ಇಂಪಾರ್ಟೆಂಟ್. ನಮ್ಮ ಅಸ್ತಿತ್ವ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ, ಅಲೆ ಇದೆ ಅಂತ ತೋರಿಸ್ಕೊಳ್ಳೋಕೆ BJPಗೆ ಇಂಪಾರ್ಟೆಂಟ್ ಆಗಿದ್ರೆ, ಮೋದಿ ಅಲೆ ಇಲ್ಲವೇ ಇಲ್ಲ ಅಂತ ತೋರಿಸೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಇಂಪಾರ್ಟೆಂಟ್.
ಹಾಗಾಗಿ ಈ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಇಮೇಜ್ ಪಕ್ಕದಲ್ಲಿಯೇ ರಾಂಗ್ ಮೆಸೇಜನ್ನು ಕೊಡಬಹುದು. FIR ಆಗಿರುವಂಥ ಮುಖ್ಯಮಂತ್ರಿ ಇಂತಹ ಕಾನೂನು ಹೋರಾಟವನ್ನು ಎದುರಿಸ್ತಿದ್ದಾರೆ. ಇಷ್ಟು ಗಂಭೀರ ಆರೋಪ ಕುಟುಂಬಸ್ಥರ ವಿರುದ್ಧವೇ ಕೇಳಿಬಂದಿದೆ. ಆದರೂ ರಾಜೀನಾಮೆ ಕೊಟ್ಟಿಲ್ಲ ಅನ್ನೋ ನೈತಿಕ ವಿಚಾರ ಎದುರಾದರೆ ಆಗ ಒತ್ತಡವನ್ನು ಹೇರಬಹುದು. ಪಕ್ಷದ ಒಳಗಡೆನೇ ಶುರುವಾಗಬಹುದು. ಇಂಟ್ರೆಸ್ಟಿಂಗ್ ಅಂದರೆ ಯಾರೂ ಊಹಿಸದಂಥ ಒಂದು ಮೀಟಿಂಗ್ ಆಗಿದೆಯಂತೆ. ಕೈಪಾಳ್ಯದಲ್ಲಿ ತೀರ್ಪು ಬಂದ ಬಳಿಕ ಎಲ್ಲ ಸಿದ್ದರಾಮಯ್ಯನವ್ರು ಬೆನ್ನಿಗಿದ್ದೀವಿ, ನಾವು ಬಿಟ್ಟುಕೊಡಲ್ಲ, ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಆದರೆ CM ರೇಸಲ್ಲಿರುವ ಈಗಾಗಲೇ ಸುಮಾರು ಜನ ಡೆಲ್ಲಿಗೆ ಹೋಗಿ ಅಲ್ಲಿ ಇಲ್ಲಿ ಮೀಟಿಂಗ್ಗಳನ್ನೆಲ್ಲ ಮಾಡ್ಕೊಂಡು ಹೈಕಮಾಂಡ್ ನಾಯಕರನ್ನು ಮೀಟ್ ಮಾಡ್ಕೊಂಡು ಬಂದಿದ್ದಾರಲ್ಲ, ಅವರ ಪೈಕಿ ಕೆಲವರು ತಮ್ಮ ಅತ್ಯಾಪ್ತ ಶಾಸಕರ ಜೊತೆಗೆ ಪೂರ್ವಭಾವಿ ಮಾತುಕತೆಯನ್ನೇ ಶುರು ಮಾಡಿಬಿಟ್ಟಿದ್ದಾರೆ ಅನ್ನುವ ಸುದ್ದಿಗಳು ಕೇಳಿಬರ್ತಿವೆ. ಸೊ ಮೊನ್ನೆ ತನಕ ತೀರ್ಪು ಬರೋ ತನಕ ಇದ್ದಂಥ ಲೆಕ್ಕಾಚಾರ ಒಂದಾದರೆ ಈಗ ತೀರ್ಪು ಬರ್ತಾ ಇದ್ದ ಹಾಗೆ ಕೈಪಾಳ್ಯದಲ್ಲಿ ಲೆಕ್ಕಾಚಾರ ಬದಲಾಗಿದ್ದು ಶಾಸಕಾಂಗ ಸಭೆನೂ ತುರ್ತಾಗಿ ನಡೆಸುತ್ತೆ ಅನ್ನೋ ಥರ ಇತ್ತು. ಕೊನೆಗೆ ಅದು ರಾಂಗ್ ಮೆಸೇಜ್ ಆಗುತ್ತೆ, ಏನೋ ನಡೀತಿದೆ ಅನ್ನೋ ಸಂದೇಶ ಕೊಡಬಾರ್ದು ಅಂತ ಹೈಕಮಾಂಡ್ ಸದ್ಯಕ್ಕೆ ಹೋಲ್ಡ್ ಮಾಡಿದೆ. ವೇಣುಗೋಪಾಲ್ ಅವರ ಭೇಟಿಗೆ ಮಧ್ಯಾಹ್ನ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ ಕಾರ್ಯಕ್ರಮ ನಿಮಿತ್ತ. ಆದರೆ ವೇಣುಗೋಪಾಲ್ ಅವರು ಭೇಟಿ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ. ಕೆಲವು ನಾಯಕರು ಶಾಸಕರ ಜೊತೆಗೆ ಮೀಟಿಂಗೇ ಶುರು ಮಾಡಿಬಿಟ್ಟಿದ್ದಾರೆ. ದಲಿತ CM ಕೂಗು ಈ ಬಾರಿ ಸಾಕಾರವಾಗಲಿದೆ ಅನ್ನೋ ರೀತಿಯ ಚರ್ಚೆಗಳೆಲ್ಲ ಶುರುವಾಗ್ಬಿಟ್ಟಿದೆ. ಪರಮೇಶ್ವರ್ ಅವರ, ಖರ್ಗೆ ಅವರ, ಯಾರ್ಯಾರ ಲೆಕ್ಕಾಚಾರ ಹೇಗಿದೆ ಏನೂ ಮಾತಾಡದೆ DK ಶಿವಕುಮಾರ್ ಅವರು ಏನು ರಣತಂತ್ರವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಈಗ ಕೈಪಾಳ್ಯದಿಂದ ಬರ್ತಾ ಇರುವಂತಹ ಸುದ್ದಿಗಳು. ಈಗ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗಳೇ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ತಂದಿಡಬಹುದು ಮತ್ತು ಮೇಲ್ಮನವಿ ಸಲ್ಲಿಸಿ ಈ ಆದೇಶಕ್ಕೆ ತಡೆ ಕೊಡಿಸುವ ಪ್ರಯತ್ನ ಮಾಡುವಷ್ಟೊತ್ತಿಗೆ FIR ದಾಖಲಾಗಿ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳು ಸಿದ್ದರಾಮಯ್ಯನವ್ರಿಗೆ ಆಘಾತವನ್ನು ತಂದಿಡಬಹುದು. ತೀರ್ಪಿನ ಬೆನ್ನಲ್ಲೇ ಬಹಳಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ. ದೂರುದಾರರಲ್ಲಿ ಒಬ್ಬರಾದ JDS ವಕ್ತಾರರು ಆಗಿರೋ ಪ್ರದೀಪ್ ಅವರೀಗ ಲೋಕಾಯುಕ್ತ SPಗೆ ಆದೇಶದ ಪ್ರತಿಯನ್ನು ತಗೊಂಡು ಹೋಗಿ ಕೊಟ್ಟು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಎತ್ತಿ ಹಿಡಿದಿರೋದ್ರಿಂದ ಈಗ ತಕ್ಷಣಕ್ಕೆ FIR ಆಗಬೇಕು ಅಂತ ಲೋಕಾಯುಕ್ತ ಮೊರೆ ಹೋಗಿರೋದು. ಸೊ FIR ಆದರೆ ಮಾತ್ರ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ, ಎರಡನೇ ಮಾತಿಲ್ಲ. ಮತ್ತೊಂದು ಕಡೆ BJP ಮುಗಿಬಿದ್ದಿದೆ. ರಾಜ್ಯವ್ಯಾಪಿ ಪ್ರೊಟೆಸ್ಟು ದೇಶದ ಮಟ್ಟದಲ್ಲಿ ಅಂದರೆ ರಾಷ್ಟ್ರ ಮಟ್ಟದಲ್ಲೂ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ಗೆಲ್ಲ ಪ್ಲಾನ್ ಆಗ್ತಿದೆ. ತಾಲೂಕು ವಾರ ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿತ್ತು. ಈಗ ಸಿದ್ದರಾಮಯ್ಯ ಮನೆ ಮುತ್ತಿಗೆಗೆ ಮುಂದಾಗಿದೆ. ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಿದೆ. BJP ನಾಯಕರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಪರಿಸ್ಥಿತಿ ನಿಯಂತ್ರಣ ತರೋದು ಕಷ್ಟ ಅನ್ನೋ ಮಟ್ಟಿಗೆ ಪ್ರೊಟೆಸ್ಟನ್ನು BJP ಮಾಡ್ತಾ ಇದೆ. ಸೊ ಸಿದ್ದರಾಮಯ್ಯನವ್ರಿಗೆ ಈಗ ಬಹಳ ದೊಡ್ಡ ಮಟ್ಟದ ಸವಾಲು. ಈಗ ಸದ್ಯ ದೂರುದಾರರು ಹೇಳ್ತಿರೋದೇನು, ಪ್ರದೀಪ್ ಸೇರಿದಂತೆ ಬೇರೆಯವರೆಲ್ಲ ಹೇಳ್ತಿರೋದೇನು, ಈಗ ಕೆಳ ನ್ಯಾಯಾಲಯದ ತೀರ್ಪು ಬರುವ ಅವಶ್ಯಕತೆಯೂ ಇಲ್ಲ, ಅದು ಯಾವುದು ಸಂಬಂಧವೇ ಇಲ್ಲ. ಹೈಕೋರ್ಟ್ ತೀರ್ಪಿನಲ್ಲಿ 17A ಅಡಿಯಲ್ಲಿ ತನಿಖೆಗೆ ಅವಕಾಶ ಕೊಟ್ಟಿರೋದ್ರಿಂದ ಯಾವುದೇ ತನಿಖಾ ಸಂಸ್ಥೆ ನೇರವಾಗಿ ಎಂಟ್ರಿ ಆಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಿದ್ದಾರೆ. ಸೊ ನಾವು ಮೊದಲು ದೂರು ಕೊಟ್ಟಿದ್ವಿ ಲೋಕಾಯುಕ್ತದಲ್ಲಿ, ಈಗ ಹೊಸ ದೂರನ್ನು ಕೂಡ ಕೊಟ್ಟಿದ್ದೀವಿ. ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆದೇಶದ ಪ್ರತಿಯನ್ನೂ ಕೊಟ್ಟಿದ್ದೀವಿ. ಸೊ ತಕ್ಷಣಕ್ಕೆ ಯಾವುದೇ ಬೆಳವಣಿಗೆಗೆ ಕಾಯದೆ FIR ಮಾಡ್ಕೊಳ್ಬಹುದು ಅಂತಿದ್ದಾರೆ. ಹಾಗಾಗಿ ಈಗ ಇಕ್ಕಟ್ಟಲ್ಲಿ ಸಿಲುಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.